ಮಲೆ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಧೂಪದಾರತಿ, ತುಪ್ಪದಾರತಿ, ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ಬೆಳಗ್ಗೆ ಏರ್ಪಡಿಸಲಾಗಿದೆ. ಸುಮಾರು ಮಧ್ಯಾಹ್ನ 3 ಗಂಟೆ ತನಕನೂ ಕೂಡ ಮಲೆ ಮಹದೇಶ್ವರ ಸ್ವಾಮಿಯವರ ದಿವ್ಯ ದರ್ಶನವನ್ನು ಮೈಸೂರು ನಗರದ ನಮ್ಮ ಲಸ್ಕರ್ ಮೌಲ ಗರಡಿಕೇರಿ ಭಾಗ ಇರ್ಬೋದು, ಕುಂಬಾರಗೇರಿ ಆಗ್ಬೋದು, ಕುರುಬಗೇರಿ ಆಗ್ಬೋದು, ಗಾಣಿಗೇರಿ ಆಗ್ಬೋದು, ಒಕ್ಕಲಗೇರಿ ಆಗ್ಬೋದು, ಮೈಸೂರು ಭಾಗದ ಅನೇಕ ಭಾಗಗಳಿಂದ ಸ್ವಾಮಿಯ ಭಕ್ತರು ಬಂದು ಸ್ವಾಮಿಯ ದಿವ್ಯ ದರ್ಶನವನ್ನು ಪಡೆದಿದ್ದಾರೆ. ಅದೇ ರೀತಿ ಸಂಜೆಯ ಒಂದು ಪೂಜಾ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟ್ರಸ್ಟ್ನವರೆಲ್ಲ ಸೇರಿ ಏರ್ಪಡಿಸಿದ್ದಾರೆ. ಈಗಾಗಲೇ ಮಲೆ ಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ಮಹಾರುದ್ರಾಭಿಷೇಕ ಪೂಜೆ ಮುಗಿದಿದೆ, ಬಿಲ್ವಾರ್ಚನೆ ಪೂಜೆ ಮುಗಿದಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯವರಿಗೆ ಮಹಾಶಿವರಾತ್ರಿಯ ಸಂಜೆಯ ನೈವೇದ್ಯ, ಧೂಪದಾರತಿ, ತುಪ್ಪದಾರತಿ, ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ. ತದನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲೆ ಮಹದೇಶ್ವರ ಸ್ವಾಮಿಯವರ ಹುಲಿವಾಹನದ ಉತ್ಸವ, ಪಾರ್ವತಿ ಪರಮೇಶ್ವರ ಸ್ವಾಮಿಯವರ ವಿಗ್ರಹದ ಸಮೇತವಾಗಿ, ಸುವರ್ಣ ಕೊಳಗದ ವಿಗ್ರಹದ ಸಮೇತವಾಗಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮಹಾಮಂಗಳಾರತಿ ಆದ ತಕ್ಷಣ ಮೆರವಣಿಗೆ ಬರುತ್ತಿದೆ. ಈ ಮೆರವಣಿಗೆಯು ಗರಡಿಕೇರಿಯಲ್ಲಿ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖಾಂತರ, ಕುರುಬಗೇರಿ ಮುಖಾಂತರ KT ರಸ್ತೆಯಲ್ಲಿರತಕ್ಕಂಥ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದ ಮುಖಾಂತರ KR ಆಸ್ಪತ್ರೆ ರಸ್ತೆಯನ್ನು ಬಂದು KR ಆಸ್ಪತ್ರೆ ರಸ್ತೆ ಮಾರ್ಗವಾಗಿ ಅಶೋಕ ರಸ್ತೆಯನ್ನು ಸೇರಿ, ಅಶೋಕ ರಸ್ತೆಯಲ್ಲಿರತಕ್ಕಂಥ ಕನಿಕಾ ಪರಮೇಶ್ವರಿ ತಾಯಿ ದೇವಸ್ಥಾನದ ಎದುರು ರಸ್ತೆಯಲ್ಲಿ ಬಂದು ಅಲ್ಲಿಂದ ಕುಂಬಾರಗೇರಿ, ಗಾಣಿಗೇರಿ ಮತ್ತು ಕುಂಬಾರಗೇರಿಯಲ್ಲಿರ್ತಕ್ಕಂಥ ಸಿದ್ದಪ್ಪಾಜಿ ದೇವಸ್ಥಾನದ ಮಾರ್ಗವಾಗಿ ಮತ್ತೆ ಅಶೋಕ ರಸ್ತೆಯನ್ನು ಸೇರಿ, ಅಶೋಕ ರಸ್ತೆ ಮಾರ್ಗವಾಗಿ ಮತ್ತೆ ರವೆ ಬೀದಿ ಮುಖಾಂತರ, ಗಾಂಧಿ ವೃತ್ತದ ಮುಖಾಂತರ ಉಮಾ ಟಾಕೀಸ್ ರಸ್ತೆ ಮಾರ್ಗವಾಗಿ ಮತ್ತೆ ಗರಡಿಕೇರಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖಾಂತರ ಮನೆಯ ಪೂಜೆಯನ್ನು ಮುಗಿಸಿ ಸುಮಾರು 11-11:30 ಗಂಟೆ ಆಗುತ್ತೆ. ಮಲೆ ಮಹದೇಶ್ವರ ಸ್ವಾಮಿಯ ಈ ಒಂದು ಉತ್ಸವ ಬಂದು ದೇವಸ್ಥಾನಕ್ಕೆ ಬಿಜಯಂಗೆಯುವುದು. ಇಷ್ಟೆಲ್ಲ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಎಲ್ಲ ಭಕ್ತಾದಿಗಳು ದಾನಿಗಳು ಇವತ್ತಿನ ಸುಮಾರು 40-45 ಜನ ದಾನಿಗಳು ಇವತ್ತು ಬೆಳಗ್ಗೆಯಿಂದ ಮಹಾರುದ್ರಾಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಪ್ರಸಾದ, ಈ ಸಂಜೆಯ ಮಹಾರುದ್ರಾಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಮೆರವಣಿಗೆ, ಪ್ರಸಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಸುಮಾರು 40-45 ಜನ ಭಕ್ತರು ಈ ಒಂದು ಸೇವೆಯನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಏನು ಬೆಳಗಿನ ಮತ್ತು ಸಂಜೆ ನಡೆದಂಥ ಈ ಪೂಜಾ ಕೈಂಕರ್ಯಗಳಲ್ಲಿ ಈ ಒಂದು ಸಹಾಯ ಮಾಡಿದ ಎಲ್ಲ ದಾನಿಗಳಿಗೂ ಕೂಡ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗೋದಕ್ಕೆ ನಮಗೆ ಮೈಸೂರು ನಗರದ ಹಲವಾರು ಪತ್ರಿಕೆಗಳಲ್ಲಿ ಇವತ್ತು ನಮ್ಮ ದೇವಸ್ಥಾನ ಕಾರ್ಯಕ್ರಮಗಳು ಪ್ರಕಟ ಆಗಿದೆ. ಅದೇ ರೀತಿ ನಿನ್ನೆಯಿಂದನೂ ಕೂಡ ಹಲವಾರು TV ಚಾನಲ್ಗಳು ಕೂಡ ಮೈಸೂರು ನಗರದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟು ಅವರು ತಮ್ಮ ಚಾನಲ್ಗಳಲ್ಲಿ ಬಂದು ಸೆರೆ ಹಿಡಿಯೋದರ ಮುಖಾಂತರ ಮೈಸೂರು ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಚಾನಲ್ಗಳು ಯಾರ್ಯಾರು ನೋಡ್ತಾರೆ ಅವರೆಲ್ಲರೂ ಕೂಡ ಸ್ವಾಮಿಯ ದಿವ್ಯ ದರ್ಶನವನ್ನು TV ಮುಖಾಂತರ ದರ್ಶನ ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಮೈಸೂರು ನಗರದ ಪತ್ರಿಕೋದ್ಯಮಕ್ಕೆ, ಸಂಪಾದಕರಿಗೆ, TV ಚಾನಲ್ನವ್ರಿಗೆ, ಸಿಟಿನಲ್ಲಿರ್ತಕ್ಕಂಥ ಎಲ್ಲ ಚಾನಲ್ಗಳಿಗೂ ಕೂಡ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತುಂಬಿರುವ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದು ಯಥಾವತ್ತಾಗಿ ನಡೀತಕ್ಕಂಥ ಕಾರ್ಯಕ್ರಮ. ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳ ತೀರ್ಮಾನದಂತೆ ಇವೆಲ್ಲ ಪೂಜಾ ಕೈಂಕರ್ಯಗಳನ್ನು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ವೇದ ಬ್ರಹ್ಮ ಶ್ರೀ ರೇಣುಕಾ ಸ್ವಾಮಿಗಳು ನಮಗೆ ಸುಮಾರು 26 ವರ್ಷಗಳಿಂದ ಸತತವಾಗಿ ಅವರು ಈ ಒಂದು ಪೂಜಾ ಕೈಂಕರ್ಯವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಮತ್ತು ಅವರ ಶಿಷ್ಯರಿಂದರಿಗೂ ಕೂಡ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತುಂಬಿರುವ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ನಾಳೆ ಯಾವ ಕಾರ್ಯಕ್ರಮ ಇಲ್ಲ, ನಾವು ನಾಳಿದ್ದು ಪ್ರತಿ ಭಾನುವಾರ ಅಮಾವಾಸ್ಯೆ ಅಂದರೆ ಮಲೆ ಮಹದೇಶ್ವರ ಸ್ವಾಮಿಯವರಿಗೆ ಒಂದು ವಿಶೇಷವಾದ ಪೂಜಾ ಕೈಂಕರ್ಯಗಳು. ನಾಳೆ ಸಂಜೆ ಎಣ್ಣೆ ಮಜ್ಜನ ಅಂತ ಮಾಡ್ತೀವಿ. ಎಣ್ಣೆ ಮಜ್ಜನ ಅಂದರೆ ಸ್ವಾಮಿಯ ಶಿವಲಿಂಗಕ್ಕೆ, ಬಸವನಿಗೆ, ಪಾದಕ್ಕೆ ನಾಳೆ ರಾತ್ರಿ ಎಣ್ಣೆ ಮಜ್ಜನ ಅಂದರೆ ಅದೇ ಸ್ವಾಮಿಗೆ ಎಣ್ಣೆ ಮಜ್ಜನ ಮಾಡಿ ಸ್ವಾಮಿಯ ಲಿಂಗದ ಮೇಲೆ ಒಂದು ಬಿಲ್ಪತ್ರ ಹಚ್ಚಿ ಮಡಿಗೆ ಅದನ್ನು ದೀಪ ಹಚ್ಚಿ ಬಾಕ್ಲಾಗ್ತೀವಿ. ನಾಳಿದ್ದು ಬೆಳಿಗ್ಗೆ 6:30 ಗಂಟೆಗೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ತುಪ್ಪದಾರತಿ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಅಮಾವಾಸ್ಯೆ ಪೂಜೆ ಪ್ರತಿ ತಿಂಗಳು ನಡೀತಿದೆ. ಈ ಒಂದು ಮಹಾಶಿವರಾತ್ರಿ ಅಮಾವಾಸ್ಯೆ ಅಂದರೆ ಅದೊಂದು ವಿಶೇಷವಾಗಿರ್ತಿದೆ. ಆ ಕಾರ್ಯಕ್ರಮವೂ ಕೂಡ ಭಾನುವಾರ ಇದೆ. ಆ ಕಾರ್ಯಕ್ರಮಕ್ಕೂ ಕೂಡ
ಭಕ್ತಾದಿಗಳು ಸಹಕಾರ, ಮೌಲ್ಯ ನಿವಾಸಿಗಳ ಸಹಕಾರ, ಎಲ್ಲ ಭಕ್ತರ ಸಹಕಾರದಿಂದ ಇದು ಯಶಸ್ವಿಯಾಗಿ ನಡೀತಾ ಇದೆ. ಅವರೆಲ್ಲ ಸಹಕಾರವನ್ನು ಕೂಡ ಮುಂದೆ ಹಿಂಗೆ ಇರಬೇಕು ಅಂತೇಳಿ ಮತ್ತೊಮ್ಮೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನಮ್ಮ ಪ್ರಾರ್ಥನೆ ಇವತ್ತು ಪೂಜೆ ಮಾಡಿರ್ತಕ್ಕಂಥ ಪ್ರಾರ್ಥನೆ ಇಷ್ಟೇ. ದೇಶದಲ್ಲಿ ಅಗಾಧವಾದಂಥ ಬಿಸಿಲಿನ ತಾಪದಲ್ಲಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಕುಡಿಯೋಕ್ಕೆ ನೀರಿನ ಬವಣೆ ಆಗ್ತಾ ಇದೆ. ರೈತರು ಕಂಗಾಲಾಗಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ದೇಶದ ಹಲವಾರು ಸುಮಾರು 60-70% ಜನ ಬೀದಿ ಪಾಲಾಗತ್ತಂಥ ಇಂಥ ಪರಿಸ್ಥಿತಿಯಲ್ಲಿ ಆ ಸ್ವಾಮಿಯಲ್ಲಿ ನಮ್ಮ ಪ್ರಾರ್ಥನೆ ಇಷ್ಟೇ. ಬಿಸಿಲಿನ ಧಗೆಯನ್ನು ಕಮ್ಮಿ ಮಾಡಬೇಕು, ಆದಷ್ಟು ಬೇಗನೆ ಮಳೆ ಬರಬೇಕು, ಸಂಕಷ್ಟದಲ್ಲಿರೋ ರೈತರ ಬಾಳು ಹಸುನಾಗಬೇಕು, ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಬೇಕು, ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು ಎಲ್ಲ ವರ್ಗದವರು ಇವತ್ತು ಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಅವ್ರ ಕಷ್ಟನ ಪರಿಹಾರ ಮಾಡಪ್ಪ ಅಂತೇಳಿ ನಾವು ಮಾದಪ್ಪನಲ್ಲಿ ಪಾದಕಲ್ಲಿ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡಿ ಇವತ್ತು ಪೂಜೆ ಸಲ್ಲಿಸ್ತಾ ಇದ್ದೀವಿ. ಉಗೇ ಮಾತ್ಮಲೆಯ, ಉಗೇ ಮಾದಪ್ಪ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.